Hello Makle, I hope all of you doing good students. Welcome back to Namma SLC Vedantu. This is the one short video on the chapter Colors of Silence. ಈ ಚಾಪ್ಟರ್ ನಾನು ನಿಮಗೆ ಸಮರಿ ಹೇಳ್ಕೊಡ್ತೀನಿ. ಆ ಸಮರಿ ಜೊತೆಗೆ ಐ ವಿಲ್ ಬಿ ಶೋಯಿಂಗ್ ಯು AI ಇಮೇಜಸ್. ಎಲ್ಲಾ ಕಡೆಯಿಂದ ಕೂಡ ಐ ವಿಲ್ ಬಿ ಶೋಯಿಂಗ್ ಯು AI ಇಮೇಜಸ್. ಸೊ ಈ AI ಇಮೇಜಸ್ ನೀವು ಈ ಚಾಪ್ಟರ್ ನ ಪ್ರಾಪರ್ ಅರ್ಥ ಮಾಡ್ಕೋಬಹುದು. ವಿಡಿಯೋ ಎಂಡ್ ಅಲ್ಲಿ ನಾನು ಏನ್ ಮಾಡ್ತೀನಿ, ವಿಡಿಯೋ ಎಂಡ್ ಅಲ್ಲಿ ನಿಮ್ಗೆ ನಾನು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಸ್ಟೂಡೆಂಟ್ಸ್, ಈ ಚಾಪ್ಟರ್ ನಿಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತೀನಿ ನೋಡಿ. These are the most important questions. ಲಾಸ್ಟ್ ನಿಮ್ಗೆ ತೋರಿಸ್ತೀನಿ. ಈ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಒಂದು PDF ಫಾರ್ಮ್ಯಾಟ್ ಅಲ್ಲಿ ಡಿಸ್ಕ್ರಿಪ್ಷನ್ ಇರುತ್ತೆ. ಓಕೆನಾ? ಸೊ ಬನ್ನಿ ಸ್ಟೂಡೆಂಟ್ಸ್ ಸ್ಟಾರ್ಟ್ ಮಾಡೋದ ದ ಎಂಟೈರ್ ಚಾಪ್ಟರ್ ದ ಕಲರ್ಸ್ ಆಫ್ ಸೈಲೆನ್ಸ್. ಈಗ ನಮ್ಮ ಹತ್ರ ಈ ಸ್ಟೋರಿ ಮೇನ್ ಆಕ್ಟರ್ ಯಾರು? ಈ ಸ್ಟೋರಿದ ಮೇನ್ ಆಕ್ಟರ್ ಇಸ್ ಕಾಲ್ಡ್ ಸತೀಶ್. ಇವನೇ ನಮ್ಮ ಸ್ಟೋರಿ ಹೀರೋ. ಈಗ ಬಟ್ ಸ್ಟೂಡೆಂಟ್ಸ್ ಈ ಹೀರೋಗೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಏನಂತ ಅಂದ್ರೆ ಈ ಹೀರೋಗೆ ಸ್ವಲ್ಪ ಹುಷಾರ್ ತಪ್ಪೋಗಿದೆ ನೋಡಿ. ಸತೀಶ್ ಇಸ್ ಆಫನ್ ಸಿಕ್ ಅಂಡ್ ಮಿಸ್ ಸ್ಕೂಲ್ ಫ್ರೀಕ್ವೆಂಟ್ಲಿ. ಮಿಸ್ ಮಾಡ್ತಾ ಇರ್ತಾನೆ. He starts experiencing headaches and hearing problems. ಸೊ ಇವನ್ಗೆ ಹುಷಾರ್ ತಪ್ಪೋಗಿದೆ, ಸ್ಕೂಲ್ ಮಿಸ್ ಆಗ್ತಾ ಇದೆ, ಅವ್ನಿಗೆ ಕರೆಕ್ಟ್ ಕಿವಿನೂ ಕೇಳಿಸ್ತಾ ಇಲ್ಲ. ಆಕ್ಚುಲಿ ಅದೇಂಗ್ ಗೊತ್ತಾಯ್ತು? ಅವನ ಫ್ರೆಂಡ್ ಇಂದ ನೋಡಿ. ಹಿಸ್ ಫ್ರೆಂಡ್ ಸುರೇಂದರ್ ರಿಯಲೈಸಸ್ ಸತೀಶ್ ಕ್ಯಾನ್ ಬೇರ್ಲಿ ಹಿಯರ್ ಹಿಮ್. ಈ ಸುರೇಂದ್ರ ಮಾತಾಡಿದಾಗ ನಮ್ ಸತೀಶ್ ಹೇಳ್ತಾನೆ, ನೀನಾಗ ಸ್ವಲ್ಪ ತುಂಬಾ ಸ್ಲೋ ಆಗಿ ಮಾತಾಡ್ತೀಯ ಅಂತ, ಕಮ್ಮಿ ಸ್ಲೋ ವಾಯ್ಸ್ ಮಾತಾಡ್ತೀಯ ಅಂತ. ಸೊ ಅವಾಗ ರಿಯಲೈಸ್ ಆಯ್ತು ನಮ್ ಸುರೇಂದ್ರಗ್ ಅರ್ಥ ಆಯ್ತು, ನಮ್ ಸತೀಶ್ಗೆ ಹುಷಾರ್ ತಪ್ಪೋಗಿದೆ, ಅವ್ನಿಗೆ ಜ್ವರ ಬರ್ತಾ ಇದೆ, ಆಮೇಲೆ ಅವ್ನಿಗೆ ಕರೆಕ್ಟಾಗಿ ಕಿವಿ ಕೇಳಿಸ್ತಾ ಇಲ್ಲ. ನಮ್ಮ ಸುರೇಂದ್ರಗೆ ಇದಕ್ಕೆ ಸತೀಶ್ಗೆ ಕೇಳಿಸ್ತಾ ಇಲ್ಲ ನೋಡಿ. ಹಿಸ್ ಹಿಯರಿಂಗ್ ಪ್ರಾಬ್ಲಮ್ ಬಿಗೇನ್ ಆಫ್ಟರ್ ಅನ್ ಇನ್ಸಿಡೆಂಟ್ ಇನ್ ಕಾಶ್ಮೀರ್ ಇನ್ ದ ಪ್ರೀವಿಯಸ್ ಇಯರ್. ನೋಡಿ, ಈ ಹುಷಾರ್ ತಪ್ಪೋಗೋದು, ಅವನಿಗೆ ಕರೆಕ್ಟ್ ಕಿವಿ ಕೇಳಿಸ್ತಾ ಇಲ್ಲ, ಇದೆಲ್ಲ ಸ್ಟಾರ್ಟ್ ಆಗಿದೆ ಗೊತ್ತಾ? ಒಂದು ಇನ್ಸಿಡೆಂಟ್ ಆಗಿತ್ತು ಕಾಶ್ಮೀರಲ್ಲಿ ಲಾಸ್ಟ್ ಇಯರ್. ಸೊ ಬನ್ನಿ ನೋಡೋದ ವಾಟ್ ವಾಸ್ ದಟ್ ಇನ್ಸಿಡೆಂಟ್ ಸ್ಟೂಡೆಂಟ್ಸ್. ಇಲ್ಲಿ ನೋಡಿ, ನಾವು ದ ಆಕ್ಸಿಡೆಂಟ್. ಸತೀಶ್ ವೆಂಟ್ ಹೈಕಿಂಗ್ ವಿತ್ ಹಿಸ್ ಫಾದರ್ ಅಂಡ್ ಬ್ರದರ್ ಇಂದರ್. ಓಕೆ, he slipped and from a rickety bridge and fell into rapid water. ಸೊ ಈ ನೀರಿನ ಹೋಗ್ತೀನಿ ನೋಡಿ, ನೀರು ಹೋಗ್ತಿದೆಯಲ್ಲ ಇಲ್ಲಿ. ಸೊ ನಮ್ದು ಸತೀಶ್ ಏನ್ ಮಾಡ್ದ? ಸತೀಶ್ ಜಾರ್ಕುಂದಿ ಬಿದೋಗ್ಬಿಟ್ಟ ನೀರಲ್ಲಿ. he slipped from the rickety bridge and fell into rapids. he was badly injured, legs in plaster, severe head injury. ಸೊ ಅವನು ಸ್ಲಿಪ್ ಆಗಿ ಬಿದೋದ್ಮೇಲೆ ವಾಪಸ್ ಕಾನ್ಶಿಯಸ್ನೆಸ್ ಬಂತಲ್ಲ, ಕಣ್ ತೆಗದ್ನಲ್ಲ, ಆ ಕಣ್ ತೆಗೆದ ತಕ್ಷಣ ಅವನು ಎಲ್ಲಿದ್ದ? ಒಂದು ಹಾಸ್ಪಿಟಲ್ ಇದ್ದ. ಆ ಹಾಸ್ಪಿಟಲ್ ಇರ್ಬೇಕಾದ್ರೆ ಅವನ ಕಾಲ್ ಮೇಲೆ ಪ್ಲಾಸ್ಟರ್ ಕೂಡ ಹಾಕಿದ್ರು. ಸೊ ಆ ತರ ಅವನಿಗೆ ಕಾಲ್ ಇಂಜುರಿ ಆಗೋಗಿದೆ, ತುಂಬಾ ಆಪರೇಷನ್ಸ್ ಕೂಡ ಆಯ್ತು ಅವನ ಕಾಲ್ ಮೇಲೆ. ಅದ್ರ ಜೊತೆಗೆ ಸ್ಟೂಡೆಂಟ್ಸ್ ಅವನಿಗೆ ಹುಷಾರ್ ತಪ್ಪೋದಾಗೋದು, ಆಮೇಲೆ ಅವನ ಕಿವಿಯಲ್ಲಿ ಇನ್ಫೆಕ್ಷನ್ ಆಗೋಗಿತ್ತು, ಅವನಿಗೆ ತುಂಬಾ ಸಿವಿಯರ್ ಇನ್ಫೆಕ್ಷನ್ ಆಗೋಗಿತ್ತು ನೋಡಿ. ಇಲ್ಲಿ ಲೇಟರ್ ಹಿಸ್ ಲೆಗ್ಸ್ ಹೀಲ್ಡ್, ಕಾಲ್ ಸ್ವಲ್ಪ ಸರಿ ಹೋಯ್ತು, ಬಟ್ ರಿಮೇನ್ಡ್ ವೀಕ್. ಹಿ ಸಫರ್ಡ್ ಫ್ರೀಕ್ವೆಂಟ್ ಫೀವರ್ ಸ್ಟೂಡೆಂಟ್ಸ್ ಅಂಡ್ ಇಯರ್ ಇನ್ಫೆಕ್ಷನ್ ಸ್ಟೂಡೆಂಟ್ಸ್. ಆ ಜೊತೆಗೆ ಇಯರ್ ಇನ್ಫೆಕ್ಷನ್ ಕೂಡ ಆಗಿತ್ತು ಅವನಿಗೆ. ಏನು? ಇಯರ್ ಇನ್ಫೆಕ್ಷನ್ ಆಗಿತ್ತು. ಸೊ ಅದೇ ನಮ್ದು ಆಕ್ಸಿಡೆಂಟ್ ಇಲ್ಲಿ ಆಗಿರೋದು. ಈಗ ಸರಿನಾ? ಅವ್ನು ಬಿದೋಗ್ಬಿಟ್ಟ, ಕಾಲ್ ಸ್ಲಿಪ್ ಆಗಿ ಕಾಲ್ ಇಂಜುರಿ ಆಯ್ತು, ಆಮೇಲೆ ಕಿವಿ ಇನ್ಫೆಕ್ಷನ್ ಆಗೋಗಿದೆ ಅವನಿಗೀಗ. ಓಕೆನಾ? ನಾವು ಸ್ಟೂಡೆಂಟ್ಸ್ ಸ್ಟ್ರಗಲ್ ವಿತ್ ಸ್ಕೂಲ್ ನೋಡಿ. ಈ ತರ ಎಲ್ಲ ಟ್ರಾಮಾ ಆದ್ಮೇಲೆ ಆಬ್ವಿಯಸ್ಲಿ ಅವ್ನ ಲೈಫ್ ಸ್ವಲ್ಪ ಚೇಂಜ್ ಆಗೋಯ್ತು ಫುಲ್ಲು. ಏನೀಗ? ಸತೀಶ್ ಸ್ಕೂಲ್ ಕುಡ್ ನಾಟ್ ಕೀಪ್ ಹಿಮ್ ಬಿಕಾಸ್ ಆಫ್ ಹಿಸ್ ಫ್ರೀಕ್ವೆಂಟ್ ಆಬ್ಸೆನ್ಸ್ ಅಂಡ್ ಡೆಫ್ನೆಸ್. ಆಬ್ವಿಯಸ್ಲಿ ಅವ್ನ ಸ್ಕೂಲ್ ಮಿಸ್ ಮಾಡ್ತಾನೆ ಇದೆ ಕಂಟಿನ್ಯೂಸ್ ಆಗಿ. ಅದೇ ಕಾರಣಕ್ಕೋಸ್ಕರ ಅವ್ನ ಸ್ಕೂಲಲ್ಲಿ ಅವನ್ನ ಇಟ್ಕೋತಾ ಇಲ್ಲ. ಈಗ ಸ್ಕೂಲಿಂದ ಆಚೆ ಆಗ್ತವ್ರೆ. ಅವರಪ್ಪ ಕರೀತಾರೆ, ಅವರಪ್ಪ ಕರೆದ್ಬಿಟ್ಟು ಹೇಳ್ತಾರೆ, ನೋಡಿ ಸತೀಶ್ ಅವನಿಗೆ ಹುಷಾರಿಲ್ಲ, ಅವ್ನ ಕ್ಲಾಸ್ ಕರೆಕ್ಟಾಗಿ ಬರ್ತಾ ಇಲ್ಲ, ಅವ್ನ ಕಿವಿ ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ, ಸೊ ಅವನ್ನ ನಾವು ಸ್ಕೂಲ್ ಇಟ್ಕೊಳಕ್ಕಾಗಲ್ಲ ಅಂತ ಸ್ಕೂಲ್ ಹೇಳ್ಬಿಡ್ತು ನೋಡಿ. ಹಿಸ್ ಫಾದರ್ ಟ್ರೈಡ್ ಮೆನಿ ಸ್ಕೂಲ್ಸ್ ಬಟ್ ಆಲ್ ರಿಜೆಕ್ಟೆಡ್ ಸತೀಶ್ ಫಾರ್ ಹಿಸ್ ಹಿಯರಿಂಗ್ ಡಿಸಬಿಲಿಟಿ. ಸೊ ಎಷ್ಟೊಂದು ಸ್ಕೂಲ್ಸ್ ಟ್ರೈ ಮಾಡಿದ್ರು ಅವರಪ್ಪ, ಬೇರೆ ಬೇರೆ ಸ್ಕೂಲ್ ಹೋಗಿ, ಬಟ್ ಯಾರು ಕೂಡ ಅವ್ರನ್ನ ಕರ್ಕೋತಾ ಇಲ್ಲ ಇಲ್ಲಿ. ಆಮೇಲೆ ಸತೀಶ್ ಫೆಲ್ಟ್ ಅಲೋನ್, ಅಪ್ಸೆಟ್ ಅಂಡ್ ಹೋಪ್ಲೆಸ್. ಆಬ್ವಿಯಸ್ಲಿ ಈ ತರ ಸ್ಕೂಲ್ಗೆ ಹೋಗ್ತಾ ಇಲ್ಲ, ಅವ್ನು ಏನೂ ಆಗ್ತಾ ಇಲ್ಲ, ಬರೀ ಮನೇಲಿ ಕುಂತಿಯಾನೆ. ಸೊ ಆಬ್ವಿಯಸ್ಲಿ ಅವ್ನಿಗೆ ಏನಾಯ್ತು? ಹೋಪ್ಲೆಸ್ನೆಸ್ ಫೀಲ್ ಆಯ್ತು, ಫುಲ್ ಸ್ಯಾಡ್ ಆಗ್ಬಿಟ್ಟ ಒಬ್ನೇ. ನಾವು ನೆಕ್ಸ್ಟ್ ನೋಡಿ ಏನಾಗುತ್ತೆ ನೋಡಿ. ಎಮೋಷನಲ್ ಸ್ಟ್ರಗಲ್. ಈಗ ಏನಪ್ಪಾ? ಸತೀಶ್ ಬಿಕೇಮ್ ಮೂಡಿ ಅಂಡ್ ವಿಡ್ರಾನ್. ಆಬ್ವಿಯಸ್ಲಿ ಸ್ಟೂಡೆಂಟ್ ಅವ್ನಿಗೆ ಯಾರು ಫ್ರೆಂಡ್ ಇಲ್ಲ ಅಂದ್ರೆ ಒಬ್ನೇ ಬೇರೆ ಆಚೆಗಡೆ ವರ್ಲ್ಡ್ ಅವ್ನಿಗೆ ಕರೆಕ್ಟ್ ಕೇಳಿಸ್ತಾ ಇಲ್ಲ, ಯಾರು ಏನ್ ಮಾತಾಡಿದ್ರು ಅರ್ಥ ಆಗ್ತಾ ಇಲ್ಲ ಅವ್ನಿಗೆ. ಸೊ ಈ ತರ ಎಲ್ಲ ಆದಾಗ ಫುಲ್ ಮೂಡಿ ಮತ್ತೆ ಅಲೋನ್ ಆಗ್ಬಿಟ್ಟ ಅವನು. he could not speak or communicate freely. Children teased him. He stopped going out to play. ಇದರ ಆಚೆ ಹೋದಾಗ ಅವರೆಲ್ಲ ಟೀಸ್ ಮಾಡ್ತಿದ್ರು. ಸೊ ಏನಾಗ್ಬಿಟ್ಟ ಅವನು? ಆಚೆ ಹೋಗಿ ಬಿಟ್ಬಿಟ್ಟ ಅವನು. ಓಕೆನಾ? he felt trapped in silence, unable to hear anyone. Obviously ಒಬ್ನೇ ತರ ಆಗ್ಬಿಡ್ತು ಅವನಿಗೆ, ಬೇರೆಯವ್ರ ಮಾತು ಕೇಳ್ತಾ ಇಲ್ಲ ಅವನಿಗೆ, ಯಾರು ಮಾತಾಡಕ್ಕೆ ಸಿಗ್ತಾ ಇಲ್ಲ, ಒಂಥರ ಸೈಲೆನ್ಸ್ ಆಗ್ಬಿಡ್ತು ಒಳ್ಳೆ ಅವನಿಗೆ. ಒಂಥರ ಫುಲ್ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾನೆ ಸತೀಶ್ ಇಲ್ಲಿಗ. ಫ್ಯಾಮಿಲಿ ಸಪೋರ್ಟು ಈ ತರ ಆದಾಗ ಫ್ಯಾಮಿಲಿ ಸಪೋರ್ಟ್ ಮಾಡ್ತು. ಹಿಸ್ ಫಾದರ್ ಅಂಡ್ ಬ್ರದರ್ ಸ್ಪೆಂಡ್ ಟೈಮ್ ಟೀಚಿಂಗ್ ಹಿಮ್ ವರ್ಡ್ಸ್, ರೀಡಿಂಗ್ ಅಂಡ್ ಕಮ್ಯುನಿಕೇಟಿಂಗ್. ಸೊ ಈ ತರ ಎಲ್ಲ ಆದಾಗ ಕೂಡ ಅವರಪ್ಪ ಮತ್ತೆ ಅವ್ರ ಅಣ್ಣ ಹೇಳ್ಕೊಡ್ತಾ ಇದ್ರು, ಅವ್ನಿಗೆ ಹೇಳ್ಕೊಡ್ತಾ ಇದ್ರು, ನೋಡು ಈ ತರ ನಿಂಗೆ ಪರವಾಗಿಲ್ಲ, ಬೇರೆ ಸ್ಕೂಲ್ ಹೋಗಿಲ್ಲ ನಡೆಯುತ್ತೆ, ನಮ್ಮ ಹತ್ರ ಕಲಿ ನೀನು. ಸೊ ಅವರಪ್ಪ ಮತ್ತೆ ಅವ್ರ ಅಣ್ಣ ಅವ್ನಿಗೆ ಪಾಠ ಹೇಳ್ಕೊಡ್ತಾ ಇದ್ರು ಮನೇಲೆ.
ಹಿಸ್ ಫಾದರ್ ಎಂಕರೇಜ್ ಹಿಮ್ ಟು ರೀಡ್ ಬುಕ್ಸ್ ಅಂಡ್ ಲರ್ನ್ ಅಬೌಟ್ ಲೈಫ್. ಸೊ ಅವ್ರ ಅಪ್ಪ ಈ ತರ ಆಗ್ಬೇಕಾದ್ರೆ ನೋಡು, ನಿಮಗೆ ಕಿವಿ ಕೇಳ್ಸಂದ್ರೆ ಏನಾಯ್ತು, ನೀನು ಓದ್ಬೋದು, ನಿಂಗೆ ಓದಕ್ ಆಗುತ್ತೆ, ನಿಂಗೆ ಆ ಕ್ಷಮತೆ ಇದೆ, ಸೊ ನೀನು ಬುಕ್ಸ್ ಓದು ಅಂತ ಹೇಳಿದ್ರು ಅವರಪ್ಪ. ಸೊ ಏನ್ ಮಾಡ್ದೆ ಅವನು, ಈ ಕಂಟಿನ್ಯೂಸ್ ಆಗಿ ಬರೀ ಬುಕ್ಸ್ ಓದಕ್ ಸ್ಟಾರ್ಟ್ ಮಾಡ್ಬಿಟ್ಟ ಸತೀಶ್. ನೋಡಿ, ಸತೀಶ್ became a serious reader. Books exposed him to world sufferings and struggle. So obviously ಅವನು ಬುಕ್ಸ್ ಓದ್ಬೇಕಾದ್ರೆ he also read books for adults. ನಿಮ್ಗೆ ಗೊತ್ತು, there are many books made for ದೊಡ್ಡವ್ರಿಗೋಸ್ಕರ. ಅದರಲ್ಲಿ ವರ್ಲ್ಡ್ ಸಫರಿಂಗ್ ಬಗ್ಗೆ ಬರೆದಿರ್ತಾರೆ, ವರ್ಲ್ಡ್ ಅಲ್ಲಿ ಯಾವ ವಾರ್ಸ್ ನಡೀತಾ ಬರ್ತಿರ್ತಾರೆ. ಸೊ ಅದೆಲ್ಲಾನು ಕೂಡ ಅವ್ನಿಗೆ ಎಕ್ಸ್ಪೋಸ್ ಆಗೋಯ್ತು. ಸೊ ಆಬ್ವಿಯಸ್ಲಿ ಅವ್ನಿಗೆ ಅನ್ಕೋತಾ ಇರ್ತಾನೆ, ಯಾಕೆ ಈ ವರ್ಲ್ಡ್ ಇಷ್ಟು ಜನ ಫೈಟ್ ಆಡ್ತಾರೆ, ಯಾಕೆ ಈ ತರ ಮಾಡ್ತಿಲ್ಲಾರೋ ಅಂತ ಅವ್ನು ಅನ್ಸ್ತಿರ್ತಾರ. ನಾವು ಸ್ಟೂಡೆಂಟ್ಸ್, ಡಿಸ್ಕವರಿ ಆಫ್ ಫಾರ್ ಆರ್ಟ್. ಈಗ ಈ ತರ ಬುಕ್ಸ್ ಓದ್ಬೇಕಾದ್ರೆ ಒಂದ್ ದಿವಸ ಏನೋ ಒಂದು ಇನ್ಸಿಡೆಂಟ್ ಆಯ್ತು. ಏನದು, ಒನ್ ಡೇ ಸತೀಶ್ ನೋಟಿಸ್ಡ್ ಅ ಬರ್ಡ್ ವಿತ್ ಅ ಲಾಂಗ್ ಟೇಲ್ ಅಂಡ್ ಬ್ಲಾಕ್ ಕ್ರೆಸೆಟ್. ಏನಿದು ಲಾಂಗ್ ಟೇಲ್, ಇದು ಕ್ರೆಸೆಟ್. ಓಕೆ, ಇಟ್ಸ್ ಮೂವ್ಮೆಂಟ್ ಫ್ಯಾಸಿನೇಟೆಡ್ ಹಿಮ್. ಈ ಬರ್ಡ್ ಇದೆಯಲ್ಲ, ಫಾಸ್ಟ್ ಆಗಿ ಕಣ್ಣ ಕಡೆ ಓಡಾಡೋದು, ಕಣ್ಣು ರೆಡಿ ಆಗಿದೆ ಆರೋದಕ್ಕೆ. ಸೊ ಇದೆಲ್ಲ ನೋಡ್ಬಿಟ್ಟು ಒಂಥರ ಅನ್ಸ್ತು, ಈ ಬರ್ಡ್ ತುಂಬಾ ಚೆನ್ನಾಗಿದೆಯಲ್ಲ. ಆ ಬರ್ಡ್ ನೋಡಿದ ತಕ್ಷಣ ಓಡೋಗಿ ಅವನು ಒಂದು ನೋಟ್ಬುಕ್ ತೊಗೊಂಬಂದ. ಆ ನೋಟ್ಬುಕ್ ತೊಗೊಂಬಂದ್ಬಿಟ್ಟು ಬೇಗ ಆ ಬರ್ಡ್ ಮೆಮರಿನ, ಶಾರ್ಟ್ ಟೈಮ್ ಮೆಮರಿಯಿಂದ ಡ್ರಾ ಮಾಡೋ ಸ್ಟಾರ್ಟ್ ಮಾಡ್ದ ಬರ್ಡ್ನ. ನೋಡಿ, ಈ ತರ ಆ ಬರ್ಡ್ ಡ್ರಾ ಮಾಡೋ ಸ್ಟಾರ್ಟ್ ಮಾಡ್ದ. ಈ ಸ್ಕೆಚ್ ದ ಬರ್ಡ್ ಫ್ರಮ್ ದ ಮೆಮರಿ, ಬಿಗಿನಿಂಗ್ ಅ ನ್ಯೂ ಲವ್ ಫಾರ್ ಡ್ರಾಯಿಂಗ್. ಸೊ ಈ ಇನ್ಸಿಡೆಂಟ್ ಇಂದ ಅವನಿಗೆ ಡ್ರಾಯಿಂಗ್ ತುಂಬಾ ಇಷ್ಟ ಆಗೋಯ್ತು ಅವಾಗ. ಸೊ ಡ್ರಾಯಿಂಗ್ ಬಿಕೇಮ್ ಹಿಸ್ ಓನ್ಲಿ ಜಾಯ್ ಅಂಡ್ ಪಾಸ್ ಟೈಮ್. ಹಿ ಫಿಲ್ಡ್ ನೋಟ್ಸ್ ಬುಕ್ ವಿತ್ ಸ್ಕೆಚ್ ವರ್ಕ್ಸ್. ಎಷ್ಟೊಂದು ಬುಕ್ಸ್ ಫುಲ್ ತುಂಬಿಟ್ಟ ನೋಡಿ, ಬುಕ್ಸ್ ಫುಲ್ ತುಂಬಿಟ್ಟ ಈ ಸ್ಕೆಚ್ ಮಾಡಿ. ಓಕೆನಾ? ಆಮೇಲೆ ನೋಡಿ, ಇದೆಲ್ಲ ನಡಿಬೇಕಾದ್ರೆ ಅವರಪ್ಪ ಇದನ್ನ ಒಪ್ಲಿಲ್ಲ. ಆಬ್ವಿಯಸ್ಲಿ ಯಾಕೆ ನೋಡಿ ಹೇಳ್ತೀನಿ ನೋಡಿ. ಹಿಸ್ ಫಾದರ್ ಟುಕ್ ಅವೇ ಹಿಸ್ ಡ್ರಾಯಿಂಗ್ ಬುಕ್ಸ್, ಬಿಲೀವಿಂಗ್ ಆರ್ಟ್ ವಾಸ್ ನಾಟ್ ಅ ಸೆಕ್ಯೂರ್ ಕರಿಯರ್. ಇದೇ ಇವನ್ ಕೆಲಸ ಮುಂದೆ ಲೈಫಲ್ಲಿ ಮಾಡ್ಬೇಕಂದ್ರೆ ಇದ್ರಲ್ಲಿ ಕಾಸಿಲ್ಲ, ಇವನಿಗೆ ಕಾಸು ಸಿಗಲ್ಲ. ಯಾಕೆ ಮಾಡ್ಬೇಕು ಇವನಿದ್ನ? ಇದೆಲ್ಲ ಬಿಟ್ಬಿಟ್ಟು ಅಟ್ಲೀಸ್ಟ್ ಬುಕ್ಸ್ ಓದೋದ್ರಲ್ಲಿ ನಿಂಗೆ ವಿದ್ಯೆ ಬರುತ್ತೆ, ಆ ಬುಕ್ಸ್ ತಗೊಂಡು ಎಕ್ಸಾಮ್ ಬರೆದ್ಬಿಟ್ಟು ಒಂದು ಒಳ್ಳೆ ಕಾಲೇಜ್ ಸೇರ್ಕೊಂಡು ನೀನು ಆಮೇಲೆ ಅಂತ ಅವ್ರಪ್ಪ ಅಂತವ್ರೆ. ಬಟ್ ಇವನೇನು, ನಂಗೆ ಅದೆಲ್ಲ ಬೇಡ, ನಂಗೆ ಡ್ರಾಯಿಂಗ್ ಮಾಡಬೇಕು. ನೋಡಿ, he wanted Satish to study instead, thinking his hearing might improve later on. ನೋಡಿ, ನಿಂದು ಹಿಯರಿಂಗ್ ಇದೆಯಲ್ಲ ವಾಪಸ್ ಬಂದ್ಬಿಡ್ಬೋದು, ಯಾರಿಗ ಗೊತ್ತು. ಟೆಂಪ್ರರಿ 3 ವರ್ಷ ಆಗಿದೆ. ಅದಾದ್ಮೇಲೆ ಕೂಡ ಅವ್ರಪ್ಪ ಅಂತವ್ರೆ, ಚಿಂತೆ ಮಾಡಬೇಡ, ನಿಮ್ದು ಹಿಯರಿಂಗ್ ಬರುತ್ತೆ ವಾಪಸ್ಸು. ಸೊ ನೀನು ಡ್ರಾಯಿಂಗ್ ಎಲ್ಲ ಬಿಟ್ಬಿಡು, ಬರೀ ಪ್ರಾಕ್ಟೀಸ್ ಮಾಡು, ಓದೋಕೆ ಪ್ರಾಕ್ಟೀಸ್ ಮಾಡಿ ನೀನು. ಓಕೆ, ಸತೀಶ್ ಮದರ್ ವರಿಡ್ ಹಿಸ್ ಹಿಯರಿಂಗ್ ಮೇ ನೆವರ್ ರಿಟರ್ನ್. ಬಟ್ ಅವ್ರ ಅಮ್ಮ ಏನು ಅನ್ಕೋತಾರೆ ಸ್ಟೂಡೆಂಟ್ಸ್, ಅವ್ರ ಅಮ್ಮ ಅನ್ಕೋತಾ ಇದ್ರು ಅವ್ನ ಹಿಯರಿಂಗ್ ಪ್ರಾಬ್ಲಮ್ ಯಾವತ್ತೂ ಬರಲ್ಲ ವಾಪಸ್ಸು. ಅವ್ರ ಅಮ್ಮ ಅನ್ಕೋತಾರೆ ಸ್ಟೂಡೆಂಟ್ಸ್. ಇಲ್ಲಿ ನೋಡಿ, ಟರ್ನಿಂಗ್ ಪಾಯಿಂಟ್ ಸ್ಟೂಡೆಂಟ್ಸ್. ಏನ್ ಟರ್ನಿಂಗ್ ಪಾಯಿಂಟ್? ಡಿಸ್ಪೈಟ್ ಹಿಸ್ ಫಾದರ್ಸ್ ಒಬ್ಜೆಕ್ಷನ್ಸ್, ಸತೀಶ್ ಕಂಟಿನ್ಯೂಡ್ ಪೇಂಟಿಂಗ್ ಸೀಕ್ರೆಟ್ಲಿ. ಸೊ ಅವರಪ್ಪ ಏನಂದ್ರು ಕೂಡ ಅವ್ನ್ ಪೇಂಟಿಂಗ್ ಮಾಡ್ತಾನೆ ಇದ್ದ. ಅವ್ನಿಗೆ ಏನಿಲ್ಲ, ನಂಗೆ ಪೇಂಟಿಂಗ್ ಮಾಡಬೇಕು. ಓಕೆನಾ? ಒನ್ ಡೇ ಹಿಸ್ ಫಾದರ್ ಸಾ ಸತೀಶ್ ಪೇಂಟಿಂಗ್ ಸೀರಿಯಸ್ಲಿ. ಒಂದ್ ದಿವಸ ಅವರಪ್ಪ ನೋಡ್ಬಿಟ್ರು ಪೇಂಟಿಂಗ್ನ, ಈ ತರ ಮಾಡ್ತಾ ಇರೋದು, ಇಷ್ಟು ಖುಷಿಯಾಗಿ ಮಾಡ್ತಾವನ್ನೆಲ್ಲ ನೋಡಿದ್ರು. ರಿಯಲೈಸಿಂಗ್ ಹಿಸ್ ಸನ್ಸ್ ಪ್ಯಾಷನ್, ಹಿ ಸಾಫ್ಟನ್ ಅಂಡ್ ಪ್ಲೇಸ್ಡ್ ಅ ಸಪೋರ್ಟಿವ್ ಹ್ಯಾಂಡ್ ಆನ್ ಸತೀಶ್ ಶೋಲ್ಡರ್. ಸೊ ಈ ತರ ಅವರಪ್ಪ ರೂಮಲ್ಲಿ ಬಂದ್ರು, ಸತೀಶ್ ಪೇಂಟಿಂಗ್ ಮಾಡ್ತಾನೆ, ಮಿಕ್ಸ್ ಮಾಡ್ತಾನೆ. ಅವರಪ್ಪ ಬಂದಂದ್ರು, ಸರ್ನಾ ಏನೋ ಹೇಳಿದ್ರು, ಅವ್ನು ಜೋರಾಗಿ ಹೇಳ್ಬಿಟ್ಟು ಅವ್ನ ಅವನದು ಶೋಲ್ಡರ್ ಮೇಲೆ ಈ ಥರ ಕೈ ಇಟ್ಟಿಳಿದ್ರು, ಮಗನೇ ಮಾಡು ನೀನು ಅಂತ. ನೆಕ್ಸ್ಟ್ ಇಸ್ ಅಮೇಸಿಂಗ್ ಥಿಂಗ್ ಸ್ಟೂಡೆಂಟ್ಸ್, acceptance support. ಸತೀಶ್ ಫಾದರ್ ಬಾಟ್ ಹಿಮ್ ಪೇಂಟ್ಸ್, ಬ್ರಷಸ್ ಅಂಡ್ ಡ್ರಾಯಿಂಗ್ ಶೀಟ್ಸ್. ನೆಕ್ಸ್ಟ್ ಡೇ ಅವರಪ್ಪ, ನೋಡು ನನ್ಗೆ ಗೊತ್ತು ನಿಂಗೆ ಅಲ್ಲಿ ತುಂಬಾ ಇಷ್ಟ, ಸರಿ ಇದೇ ಮಾಡಿ ನೀನು. ಅವರಪ್ಪ ಅವನಿಗೋಸ್ಕರ ಬೆಸ್ಟ್ ಪೇಂಟಿಂಗ್ ಕಿಟ್, ಬೆಸ್ಟ್ ಬ್ರಷಸ್ ತಂದ್ಕೊಬಿಟ್ರು. ಓಕೆನಾ? He promised to find the best art school for Satish. ನೀನು ಸ್ಕೂಲ್ ಕಳಿಸ್ತೀನಿ, ಚಿಂತೆ ಮಾಡಬೇಡ, ಆರ್ಟ್ ಸ್ಕೂಲ್ ಹೋಗಿ ನೀನು. For the first time, Satish hugged his father, filled with his emotions. ಸೊ ಈ ತರ ಆಗ್ಬೇಕಾದ್ರೆ ಸತೀಶ್ ಅವ್ರ ಅಪ್ಪನ ಹಗ್ ಮಾಡ್ಬಿಟ್ಟು ಕಣ್ಣು ನೀರು ಬಂದ್ಬಿಡ್ತು ಅವ್ನಿಗೆ. ಆಬ್ವಿಯಸ್ಲಿ ತುಂಬಾ ಖುಷಿ ಆಯ್ತು, ಪೇರೆಂಟ್ಸ್ ಸಪೋರ್ಟ್ ಮಾಡ್ತಾ ಇರೋ, ಅವ್ನು ಏನ್ ಮಾಡ್ಬೇಕಂತ ಇಲ್ಲಿ. ಆಮೇಲೆ ಸೊ ಇದರಿಂದ ನಮ್ಗೆ ಇಲ್ಲಿಗೆ ಇಷ್ಟೊಂದೆಲ್ಲ ಆಯ್ತಲ್ಲ ಸ್ಟೂಡೆಂಟ್ಸ್. ಹೂ ಆಕ್ಚುಲಿ ಇದು, ದಿಸ್ ಇಸ್ ದ ರಿಯಲ್ ಸ್ಟೋರಿ ಸ್ಟೂಡೆಂಟ್ಸ್, ದಿಸ್ ಇಸ್ ದ ರಿಯಲ್ ಸ್ಟೋರಿ. ನೋಡಿ, Satish studied art formally and excelled. He's mastered painting, sculptures, architecture, and writing. His work were displayed internationally in top museums. He won top honors include Order of Crown from Belgium Embassy Design, Padma Vibhushan. Students, who is this Satish? Satish Gujral. So ನೀವು ಗೂಗಲ್ ಅಲ್ಲಿ ಟೈಪ್ ಮಾಡಿ ನೋಡಿ, ಸತೀಶ್ ಗುಜರಲ್ ಅಂತ ಹಾಕಿದ್ರೆ ಇವ್ರು ಬರ್ತಾರೆ. He is the one of the amazing painters of India. ಇವ್ರ ಆರ್ಟ್ ವರ್ಕ್ ವರ್ಲ್ಡ್ ಅಲ್ಲಿ ಫೇಮಸ್ ಆಗಿದೆ ಆ ತರ ಇದು. ಸೊ ದಿಸ್ ವಾಸ್ ಅ ರಿಯಲ್ ಸ್ಟೋರಿ. ಯಾವ ತರ ಪೇರೆಂಟ್ಸ್ ಸಪೋರ್ಟ್ ಮಾಡಿದಾಗ ಏನು ವರ್ಲ್ಡ್ ನಿಮ್ದು ಪಕ್ಕ ಏನೂ ಇಲ್ಲ, ಅವಾಗ ನಿಮ್ದು ಪ್ಯಾಷನ್ ಇದ್ರೆ ಏನೇ ಮಾಡ್ಬೋದು ನೀವು ಅಂತ. ಓಕೆನಾ? ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಇದು ಈ ಪೇಂಟಿಂಗ್ಸ್ ಒಂದು ಸತೀಶ್ ಗುಜಲ್ ಪೇಂಟಿಂಗ್ಸ್ ಮಾಡಿದ್ದಾನೆ ಈ ತರ. ಓಕೆ, ಸೊ ಸ್ಟೂಡೆಂಟ್ಸ್, ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಚಿಕ್ಕ ಸಮರಿ ಇಷ್ಟ ಆಯ್ತು. ನಾವು ಆಲ್ಮೋಸ್ಟ್ 10 minutes ಅಲ್ಲಿ ಈ ವಿಡಿಯೋ ಮಾಡ್ಬೇಕಂತ ಪ್ಲಾನ್ ಹಾಕಿದ್ದೆ, ಬಟ್ ಐ ಹೋಪ್ ಆಗಿದೆ 10 minutes ಸ್ಟೂಡೆಂಟ್ಸ್.
ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ಈಗ ಕ್ವಶನ್ ತೋರಿಸ್ಬಿಡ್ತೀನಿ ನೋಡಿ last ಅಲ್ಲಿ. ಈ ಕ್ವಶನ್ಸ್ PDF ಅಲ್ಲಿ ಸಿಗುತ್ತೆ ನಿಮಗೆ, ಸೊ ಚಿಂತೆ ಮಾಡೋದು ಅವಶ್ಯಕತೆ ಇಲ್ಲ ನೋಡಿ ಸ್ಟೂಡೆಂಟ್ಸ್. ವಾಟ್ ಮೇಡ್ ಸತೀಶ್ ಬಿಕಮ್ ಡೆಫ್? ಏನಾಗಿತ್ತು? ಆಕ್ಸಿಡೆಂಟ್ ಬಗ್ಗೆ ಬರೀರಿ. ರೈಟ್. ಮೆನಿ ಸ್ಕೂಲ್ ರೆಫ್ಯೂಸ್, ಯಾಕಂದ್ರೆ ಅವ್ನು ಕಿವಿ ಕೇಳಿಸ್ತಾ ಇರಲ್ಲ. ವೈ ಡಿಡ್ ಸತೀಶ್ ಫಾದರ್ ಒಪೋಸ್ ಹಿಸ್ ಪೇಂಟಿಂಗ್ ಅಂತ ಕಾಸ್ ಬರಲ್ಲ ಅದರಿಂದ. ಸಿ ನಾಟ್ ಅ ಕರಿಯರ್ ಫಾರ್ ಬಿಗಿನರ್ಸ್ ಬಾಯ್. ಸೊ ಆ ತರ ಕ್ವಶನ್ಸ್ ಕೊಟ್ಟಿದ್ದೀನಿ ಎಲ್ಲ ನೋಡಿ, ಇಲ್ಲಿ ಎಲ್ಲ ಕ್ವಶನ್ಸ್ ಇದೆ ಇಲ್ಲಿ. ಓಕೆ, ಇಫ್ ಯು ವಾಂಟ್ ಟು ಗೆಟ್ ಆನ್ ಟು ಲೈಫ್ ಯು ಹ್ಯಾವ್ ಟು ರೀಡ್ ಅ ಲಾಟ್. ಯಾರು ಹೇಳಿದ್ರು? ಅವ್ರ ಅಪ್ಪ ಹೇಳಿದ್ರು ಅದನ್ನ ಸತೀಶ್ಗೆ. ಓಕೆನಾ? ನೋ ಕರಿಯರ್ ಆಯ್ಕೆ ಹೇಳ್ತಾರೆ. ಹೂ ವಿಲ್ ಹ್ಯಾವ್ ಟು ಲುಕ್ ಫಾರ್ ಅ ನ್ಯೂ ಸ್ಕೂಲ್? ವಿ ವಿಲ್ ಹ್ಯಾವ್ ಟು ಲುಕ್ ಫಾರ್ ಎ ಸ್ಕೂಲ್. ಸತೀಶ್ ಮೇಲೆ ಅವರಪ್ಪ. ಆಮೇಲೆ ದುಡ್ಕೊಂಡು ನೋಡಿ, ಈಚ್ ಫ್ಯಾಮಿಲಿ ಮೆಂಬರ್ ಹ್ಯಾಡ್ ಗ್ರೇಟ್ ಕನ್ಸರ್ನ್ ಫಾರ್ ಸತೀಶ್. ಯಾವ ತರ ನೋಡಿ, ಅವ್ರ ಅಣ್ಣ ಆಗಿರ್ಬೋದು, ಅವ್ರ ತಮ್ಮ, ಅವ್ರ ಅಣ್ಣ ಆಗಿರ್ಬೋದು, ಅವ್ರ ಅಪ್ಪ ಆಗಿರ್ಬೋದು, ಬಂದಿ ಅವ್ರು ಹೇಳ್ಕೊಡ್ತಿದ್ರಲ್ಲ, ಹೇಳ್ಕೊಡ್ತಾ ಇದ್ರು ಅವ್ನಿಗೆ ಓದೋದಕ್ಕೆಲ್ಲ. ಓಕೆನಾ? ನೋಡಿ, ಹೌ ಡಿಡ್ ಸತೀಶ್ ಮೀಟ್ ವಿತ್ ಅನ್ ಆಕ್ಸಿಡೆಂಟ್? ಹೌ ಡಿಡ್ ಇಟ್ ಅಫೆಕ್ಟ್ ಹಿಸ್ ಫಾರ್ಮ್ ಎಜುಕೇಶನ್ ಕೇಳ್ಬೋದು. ಓಕೆನಾ? ಬರೀರಿ. ಕಾಶ್ಮೀರ ಹೋದಾಗ ರಿಕಟಿ ಬ್ರಿಡ್ಜ್ ಅಲ್ಲಿ ಬಿದ್ದು ಎಲ್ಲ ಆಗುತ್ತೆ ಅಂತ. ಹೌ ಕೆನ್ ಯು ಸಿ ದಟ್ ಫಿಸಿಕಲ್ ಡಿಸಬಿಲಿಟಿ ಇಸ್ ನೋ ಬ್ಯಾರಿಯರ್? ಯಾಕಂದ್ರೆ ಇದು ಸೇಮ್ ಈಸ್ ನಾಟ್ ಫಿಸಿಕಲ್. ಯಾಕಂದ್ರೆ ಸತೀಶ್ ಗುಜ್ಜಲ್ ಫಿಸಿಕಲ್ ಡಿಸಬಿಲಿಟಿ ಇದ್ರೂ ಕೂಡ, ಕರೆಕ್ಟ್ ಕಿವಿ ಕೇಳಿಸಲು ಕೂಡ ಹಿ ಬಿಕೇಮ್ ಅ ಗ್ರೇಟ್ ಪೇಂಟರ್. ನಿಮ್ ಕೈ ಕಾಲೆಲ್ಲ ಇದೆ ನಿಮ್ಗೆ, ನೀವೇನಾಗ್ಬೋದು ಅಷ್ಟೇ ಮಾಡಿ. ರೈಟ್. ಸೊ ಅದೇ ಸ್ಟೂಡೆಂಟ್ಸ್ ನೋಡಿ, ದ ಇನ್ಸಿಡೆಂಟ್ ವಾಸ್ ಟರ್ನಿಂಗ್ ಪಾಯಿಂಟ್ ಇನ್ ದಿಸ್ ಲೈಫ್. ಯಾಕೆ ಟರ್ನಿಂಗ್ ಪಾಯಿಂಟ್ ಸ್ಟೂಡೆಂಟ್ಸ್? ಅವನು ರೈಟ್. ಸತೀಶ್ ಬಿಕೇಮ್ ಡೆಫ್ ಆಫ್ಟರ್ ಗಾಟ್ ಇನ್ ಆಕ್ಸಿಡೆಂಟ್. ಹಿ ಕುಡ್ ನಾಟ್ ಗೋ ಟು ಸ್ಕೂಲ್. ಏನ್ ಟರ್ನಿಂಗ್ ಪಾಯಿಂಟ್? ಆಫ್ಟರ್ ಲುಕಿಂಗ್ ಅಟ್ ಅ ಬರ್ಡ್ ಹಿ ಸ್ಟಾರ್ಟೆಡ್ ಡ್ರಾಯಿಂಗ್ ಅಂಡ್ ಪೇಂಟಿಂಗ್ ಅಟ್ ಹೋಮ್. ಸೊ ಅದೇ ಟರ್ನಿಂಗ್ ಪಾಯಿಂಟ್. ಬುಕ್ಸ್ ಓದೋದಿತ್ತು, ಬಟ್ ಟರ್ನಿಂಗ್ ಪಾಯಿಂಟ್ ಏನು? ಅವನು ಆ ಬರ್ಡ್ ಬಂತಲ್ಲ, ಡ್ರಾ ಮಾಡಿದ್ನಲ್ಲ ಬರ್ಡ್ ನ, ಅದೇ ಟರ್ನಿಂಗ್ ಪಾಯಿಂಟ್ ನನ್ನ ಲೈಫ್ ಅಲ್ಲಿ. ಓಕೆನಾ? ಸೊ ಅವಳು ಬರ್ಡ್ ಇನ್ಸ್ಪೈರ್ ಕೇಳ್ತಾರೆ. ಸೊ ಅಲ್ಲಿಗೆ ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ಎಲ್ಲ ಮುಗಿತಾ ಬಂತು. ರೈಟ್. ಇಲ್ಲಿ ನಿಮ್ಗೆ ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ಸೊ ಅಲ್ಲಿಗೆ ಸ್ಟೂಡೆಂಟ್ಸ್ ಇದು ಮುಗೀತು. ರೈಟ್. ಸೊ ವಿಡಿಯೋನ ಲೈಕ್ ಮಾಡೋದು ಮಾಡಿಬಿಡಿ ಸ್ಟೂಡೆಂಟ್ಸ್. ಇಷ್ಟ ಆಗಿದ್ರೆ ಸಮರಿ, ಈ ತರ ಸಮರಿ ಕಮೆಂಟ್ ಅಲ್ಲಿ ಹಾಕಿ ಸ್ಟೂಡೆಂಟ್ಸ್. ಯಾಕಂದ್ರೆ ಫುಲ್ ಚಾಪ್ಟರ್ ಓದೋದು ತುಂಬಾ ಈಸಿ. ಸುಮ್ಮನೆ ಓದ್ಕೊಂಡು ಹೋಗ್ಬಿಟ್ರೆ ಆಗ್ಬಿಡುತ್ತೆ. ಬಟ್ ಇದರ ಸಮರಿ ಕ್ವಿಕ್ ಆಗಿ ಒಂದು ಸಮರಿ ಕೊಟ್ಬಿಟ್ರೆ ನಿಮ್ಗೆ ನಾನು, ನೀವು ಚಾಪ್ಟರ್ನ ಕಲ್ತ್ಕೊಂಡ್ಬಿಡ್ತೀರಾ ಮೈಂಡ್ ಅಲ್ಲಿ, ಕ್ವಶನ್ ಸಿಕ್ಬಿಡ್ತೀನಿ ನಿಮ್ಗೆ. ಆ ಜೊತೆಗೆ ಸ್ಟೂಡೆಂಟ್ಸ್ ನಿಮ್ನ, ನೀವೀಗ ಬುಕ್ ತಗೊಳ್ಳಿ, ನೀವೇ ನಿಮ್ ಬುಕ್ ಟೆಕ್ಸ್ಟ್ ಬುಕ್ ತಗ್ಬಿಟ್ಟು ಒಂದ್ಸತಿ ಓದ್ ನೋಡಿ, ಎಲ್ಲ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಬಾಬಾ ಸ್ಟೂಡೆಂಟ್ಸ್, ಆಲ್ ಆಫ್ ಯು ಟೇಕ್ ಕೇರ್ ಅಂಡ್ ಹ್ಯಾವ್ ಅ ಗ್ರೇಟ್ ಡೇ ಅಹೆಡ್ ಆಲ್ ಆಫ್ ಯು. ಬಾಯ್.